ಹರಿ ಓಂ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಒಂದು ವಿಶೇಷವಾದಂತಹ ಒಂದು ಶಿಬಿರದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ನಾನು ಬಂದಿದ್ದೇನೆ. ಹಿಮಾಲಯನ್ ಟ್ರೆಡಿಷನಲ್ ಕ್ರಿಯಾ ಧ್ಯಾನ ಶಿಬಿರ ಅಂದರೆ ಹಿಮಾಲಯದಲ್ಲಿರ್ತಕ್ಕಂಥ ನಮ್ಮ ಪ್ರಾಚೀನ ಋಷಿಮುನಿಗಳು, ತಪಸ್ವಿಗಳು ಮತ್ತು ಯೋಗ ಪುರುಷರು ಮತ್ತು ಸಾಧು ಪುರುಷರು, ಅಘೋರಿಗಳು, ನಾಗಪಂಥವರು ತಮ್ಮಲ್ಲಿರುವಂತಹ ಸೂಕ್ತವಾದ ಶಕ್ತಿಯನ್ನು ಜಾಗೃತಪಡಿಸ್ಕೊಳ್ಳಿಕ್ಕೆ, ತನ್ನೊಳಗಿರುವಂತಹ ಎಲ್ಲ ನೆಗೆಟಿವಿಟಿಗಳನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೆ ಈ ಒಂದು ವಿಶೇಷವಾದಂತಹ ಅಭ್ಯಾಸಗಳನ್ನು ಮಾಡ್ತಾರೆ ನಮ್ಮ ಋಷಿಮುನಿಗಳು. ಅದರಲ್ಲಿ 8 ರೀತಿಯಾದಂತಹ ವಿಶೇಷವಾದಂತಹ ಬ್ರೀತಿಂಗ್ ಎಕ್ಸಸೈಸ್ಗಳು ಬರ್ತದೆ, ಬ್ರೀತಿಂಗ್ ಪ್ರಾಕ್ಟೀಸ್ ಜೊತೆಗೆ ಮುದ್ರೆಗಳು ಬರ್ತದೆ. ಶಾಂಭವಿ ಮುದ್ರೆ, ಕೇಚರಿ ಮುದ್ರೆ, ಕಾಮಧೇನು ಮುದ್ರೆ, ಮತ್ತು ನಮ್ಮಲ್ಲಿರುವಂತಹ ಸುಪ್ತ ಶಕ್ತಿಯನ್ನು ಜಾಗೃತಪಡಿಸ್ಕೊಳ್ಳಿಕ್ಕೆ ಬಂದಾಸ್ಗಳಂತ ಬರ್ತವೆ. ಬಂದಾಸ್, ಮೂಲ ಬಂದ್, ಉಡಿಯಾನ್ ಬಂದ್, ಜಲಂಧಾರ್ ಬಂದ್. ಮತ್ತು ನಮ್ಮ ಪ್ರಾಚೀನ ಋಷಿಮುನಿಗಳು ಆ ಒಂದು ಹಿಮದಲ್ಲೂ ಸಹ ಅವರು ಧ್ಯಾನ ಸ್ಥಿತಿಯನ್ನು ಅನುಭವಿಸ್ತಿದ್ರು. ಅದು ಹೇಗೆ ಅಂತಂದರೆ ಅದಕ್ಕೆ ಯೋಗಿಕ್ ಸ್ಲೀಪಿಂಗ್ ಅಂತ ಕರಿತೀವಿ ನಾವು, ಯೋಗ ನಿದ್ರಾವಸ್ಥೆ. ಆ ಯೋಗ ನಿದ್ರಾವಸ್ಥೆಯಲ್ಲಿ ನಾವು ಸಹ ನಮ್ಮ ಆ ದೇಹವನ್ನು ಅಂತಹ ಒಂದು ಸ್ಥಿತಿಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಒಂದು ಎಬಿಲಿಟಿ ನಮ್ಮಲ್ಲೂ ಸಹ ಬರ್ತದೆ. ಇದರಿಂದ ನಮ್ಮಲ್ಲಿರುವಂತಹ 7 ಶರೀರಗಳು ಪೂರ್ತಿಯಾಗಿ ಶುದ್ಧಿ ಆಗ್ತದೆ. ನಮ್ಮಲ್ಲಿ 7 ಶರೀರಗಳಿದೆ. ಈ ಮೊದಲನೇದೇ ಈ ಫಿಸಿಕಲ್ ಬಾಡಿ. ಇದಾದ ನಂತರ ಇದರಿಂದ ಆಚೆಗೆ 6 ಶರೀರಗಳಿದೆ. ಅದನ್ನು ನಾವು ಸಬ್ಡಲ್ ಬಾಡೀಸ್ ಅಂತ ಕರೀತೀವಿ, ಸೂಕ್ಷ್ಮಾತಿ ಸೂಕ್ಷ್ಮ ಶರೀರಗಳು. ಆ ಶರೀರದಲ್ಲಿ ಏನೇನು ಅಡೆತಡೆಗಳಿದೆಯೋ ಆ ಅಡೆತಡೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇರ್ತೀರಿ. ನಿಮ್ಮಲ್ಲಿ ದುಃಖಗಳಿರ್ಬೋದು, ಹಿಂಸೆಗಳಿರ್ಬೋದು, ದುಮ್ಮಾನಗಳಿರ್ಬೋದು, ಪ್ರೋಗ್ರೆಸ್ ಇಲ್ಲದೆ ಇರುವಂಥದ್ದು, ಬೆಳವಣಿಗೆ ಆಗದೇ ಇರುವಂಥದ್ದು, ಇವೆಲ್ಲವೂ ನಮ್ಮ ಸೂಕ್ಷ್ಮ ಶರೀರಗಳಲ್ಲಿರುವಂತಹ ಅಡೆತಡೆಗಳು. ಯಾವುವು ಶರೀರಗಳು? ಮೊದಲನೇದು ಫಿಸಿಕಲ್ ಬಾಡಿ, ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿ, ಸ್ಪಿರಿಚುವಲ್ ಬಾಡಿ, ಆಸ್ಟ್ರಲ್ ಬಾಡಿ, ಎಥರಿಕ್ ಬಾಡಿ ಆ್ಯಂಡ್ ಕಾಸಲ್ ಬಾಡಿ. 7 ಶರೀರಗಳನ್ನು ಪರಿಶುದ್ಧವಾಗಿ ಮಾಡುವಂತಹ ಕ್ರಿಯೆಗಳು. ಎಲ್ಲ ಶರೀರಗಳು ಪ್ಯೂರಿಫಿಕೇಷನ್ ಆಗುತ್ತೆ, ಎಲ್ಲ ಚಕ್ರಗಳು ಪ್ಯೂರಿಫಿಕೇಷನ್ ಆಗುತ್ತೆ, ನಿಮ್ಮ ಹೃದಯ ಬಡಿತ, ನಿಮ್ಮ ಉಸಿರಾಟ ಅಲೈನ್ ಆಗುತ್ತೆ, ಮತ್ತು ನಿಮ್ಮ ಆರ, ಪ್ರಭಾವಳಿ ಅಥವಾ ಶಕ್ತಿ ವಲಯ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವೇನು ಕರಿತೀವಿ, ಅದು ಪರಿಪೂರ್ಣವಾಗಿ ಶುದ್ಧಿ ಆಗುತ್ತೆ. ನಾನು ಈ ಒಂದು ಸಾಧನೆಯನ್ನು 2016ರಲ್ಲಿ ನಾಗ್ಪುರ್ನಲ್ಲಿರ್ತಕ್ಕಂಥ ನಮ್ಮ ಗುರುಗಳ ಹತ್ರ, ಅವರ ಬಳಿ ನಾನು 21 ದಿವಸಗಳ ಕಾಲ ಇದ್ದೆ. ಅವರ ಬಳಿ ನಾನು ಈ ವಿದ್ಯೆಗಳನ್ನು ಕಲಿತ್ಕೊಂಡು ಅದನ್ನು ಈಗ ನಮ್ಮ ಎಲ್ಲ ನನ್ನ ಶಿಷ್ಯ ಬಾಂಧವರಿಗೆ ಮತ್ತು ಎಲ್ಲ ನನ್ನ ಹಿತೈಷಿಗಳಿಗೆ ಇದನ್ನು ಪ್ರತಿಯೊಬ್ಬರಿಗೂ ನಾನು ಹೇಳ್ಕೊಡ್ಬೇಕು ಅಂತ ಇದೇ ಶಿಬಿರವನ್ನು 24 ಸೆಪ್ಟೆಂಬರ್ ಅಕ್ಟೋಬರ್ 4ರವರೆಗೆ, ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 4ರವರೆಗೆ 10 ದಿವಸಗಳ ಕಾಲ ಈ ವಿಶೇಷವಾದಂಥ ಶಿಬಿರವನ್ನು ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದೇನೆ. ನೀವು ಇರುವಂಥ ಸ್ಥಳದಲ್ಲೇ ಭಾಗವಹಿಸ್ಬೋದು. ಬೆಳಗ್ಗೆ 6ರಿಂದ 7 ಒಂದು ಸಮಯ ಇರುತ್ತೆ, ಒಂದು ಬ್ಯಾಚು. 2ನೇ ಬ್ಯಾಚು ಸಂಜೆ 7ರಿಂದ 8 ಇರುತ್ತೆ. ನೀವು ಅನುಕೂಲ ಆಗುವಂಥ ಸಮಯಕ್ಕೆ ಭಾಗವಹಿಸ್ಬೋದು, ಅಥವಾ ಸಮಯ ಇದೆ ಅಂದರೆ 2 ಸಮಯವನ್ನು ಸಹ ಭಾಗವಹಿಸ್ಬೋದು. ಇದರಿಂದ ನಿಮ್ಮಲ್ಲಿ ಅತ್ಯದ್ಭುತವಾದಂತಹ ಬದಲಾವಣೆಗಳು ಕಾಣುತ್ತೆ. ನಿಮ್ಮ ಇನ್ನರ್ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತದೆ. ನಿಮ್ಮಲ್ಲಿರುವಂಥ ದುಃಖ ದುಮ್ಮಾನಗಳೆಲ್ಲ ಪ್ಯೂರಿಫಿಕೇಷನ್ ಆಗ್ತದೆ, ಮತ್ತು ನಿಮ್ಮ ಹೆಲ್ತ್ ತುಂಬ ಅದ್ಭುತವಾಗಿ ಆಗುತ್ತೆ. ಕಾಯಿಲೆ ಇರುವಂಥವ್ರು, ಪದೇ ಪದೇ ಮೈಗ್ರೇನ್ ಬರುವಂಥವ್ರು, ಅಥವಾ ಎನರ್ಜಿ ಲೆವೆಲ್ ತುಂಬ ಕಡಿಮೆ ಇರುವಂಥವ್ರು, ಪ್ರೋಗ್ರೆಸ್ ಆಗದೇ ಇರುವಂಥವ್ರು, ಎಷ್ಟೇ ಪ್ರಯತ್ನ ಮಾಡಿದ್ರು ಬೆಳವಣಿಗೆ ಆಗ್ತಾ ಇಲ್ಲ ಅನ್ನುವಂಥವ್ರು, ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನುವಂಥವ್ರು. ನೀವು ಇಂತಹ ಶಿಬಿರವನ್ನು ನೀವು ಅಟೆಂಡ್ ಮಾಡೋದ್ರಿಂದ ಇದನ್ನು ಲೈಫ್ ಲಾಂಗ್ ಪೂರ್ತಿ ನೀವು ಇದನ್ನು ಬಳಸ್ಬೋದು, ಲೈಫ್ ಲಾಂಗ್ ಬಳಸ್ಬೋದು. ಇದರ ಫೀಸು ಮಿನಿಮಮ್ ಇದೆ, ಕೇವಲ 999 ಇದೆ. ಕೇವಲ ಒಂದು ರೂಪಾಯಿ ಕಡಿಮೆ 1000 ಇದೆ, ಭಾಳ ಮಿನಿಮಮ್ ಚಾರ್ಜ್. ಈ ಒಂದು ವಿದ್ಯೆಯನ್ನು ನೀವು ಸಂಪೂರ್ಣ ಕಲ್ತ್ಕೊಳ್ಳೋದ್ರಿಂದ ನೀವು ಲೈಫ್ ಲಾಂಗ್ ನೀವೆಲ್ಲ ರೀತಿಯಲ್ಲೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಮತ್ತು ಇನ್ಯಾಕೆ ತಡ, ನೀವೆಲ್ಲರೂ ನೋಂದಣಿಯನ್ನು ಮಾಡಿಕೊಳ್ಳಿ. ಕೆಲವೇ ದಿನಗಳು ಮಾತ್ರ ಇದೆ, ಬೆರಳು ಎಣಿಕೆಯಷ್ಟು ದಿನಗಳಿದೆ. ರಿಜಿಸ್ಟರ್ ಮಾಡಿಕೊಳ್ಳಿ. ಇದಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ನೀವು ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಿಮ್ಮ ನೇಮನ್ನು ಗ್ರೂಪಲ್ಲಿ ಆ್ಯಡ್ ಮಾಡ್ತೇವೆ. ನೀವು ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 4ರವರೆಗೆ ನೀವು ಭಾಗವಹಿಸ್ಬೋದು. ಎಲ್ಲ ತರಹದ ಮಾಹಿತಿಗಳು ಸಂಪೂರ್ಣವಾಗಿ ಈ ಗ್ರೂಪ್ನಲ್ಲಿ ಬರುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಭಾಗವಹಿಸಿ, ನಿಮ್ಗೆ ಗೊತ್ತಿರೋರು ತಿಳಿಸ್ಕೊಡಿ. ಆರೋಗ್ಯದಲ್ಲಿ ತೊಂದರೆ ಇರುವಂಥವ್ರು, ಮಾನಸಿಕವಾದ ಒತ್ತಡಗಳಿರುವಂಥವ್ರು, ಪ್ರೆಷರ್ ಇರುವಂಥವ್ರು, ಹಿಂಸಾತ್ಮಕವಾಗಿ ಇರುವಂಥವ್ರು, ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ವಿಪರೀತ ಸುಸ್ತು ಸಂಕಟಗಳಿರುವಂಥವ್ರು, ಪ್ರೋಗ್ರೆಸ್ ಆಗದೇ ಇಲ್ಲ ಅಂಥವ್ರು, ಆ ಥರದವರು ಈ ಶಿಬಿರವನ್ನು ಭಾಗವಹಿಸಿ ನಿಮ್ಮ ಬದುಕಲ್ಲಿ ಅತ್ಯದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ. ಓಕೆ, ಹರಿ ಓಂ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್.